NCI ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ PH ನಾಯ್ಕೋಡಿ. ಯರಹಂಚಿನಾಳದಲ್ಲಿ ನೂತನ ಗ್ರಾಮ ದೇವತೆಯ ಮೂರ್ತಿ ಪ್ರತಿಷ್ಠಾಪನೆ ನಡೆಯಿತು. ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಯರಹಂಚಿನಾಳ ಗ್ರಾಮದಲ್ಲಿ ಗ್ರಾಮ ದೇವತೆ ಪ್ರತಿಷ್ಠಾಪನೆ ಮಾಡಿದ ಹಿನ್ನೆಲೆಯಲ್ಲಿ ಯರಹಂಚಿನಾಳ ಗ್ರಾಮದ ಹೊರವಲಯದಲ್ಲಿ ಇರುವ ಶ್ರೀ ಉಡಿಲಕ್ಷ್ಮೀ ದೇವಿಯ ಆವರಣದಲ್ಲಿ ಆಯೋಜಿಸಲಾಗಿದ್ದ ಶ್ರೀ ಗ್ರಾಮ ದೇವತೆ ಮೂರ್ತಿಗೆ ಬೆಳಿಗ್ಗೆ ಪಂಚಾಮೃತದಿಂದ ಪೂಜೆ ಮುಗಿಸಿಕೊಂಡು ನಂತರ ಶ್ರೀ ಉಡಿಲಕ್ಷ್ಮೀ ದೇವಿ ದೇವಸ್ಥಾನದಿಂದ ಬೆಳಿಗ್ಗೆ 8 ಗಂಟೆಯಿಂದ ಮಧ್ಯಾಹ್ನದವರೆಗೂ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಭಂಡಾರ ಎರಚುವ ಮೂಲಕ ಗ್ರಾಮ ದೇವತೆಯನ್ನು ಅದ್ದೂರಿಯಾಗಿ ಮೆರವಣಿಗೆ ಮಾಡಲಾಯಿತು. ಸಂಪನ್ಗೊಂಡರು ಎಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಅಂದಪ್ಪ ರುದ್ರಪ್ಪ ಕೋಳೂರು ಮಾತನಾಡಿ ತಿಳಿಸಿದರು. ಈ ಸಂದರ್ಭದಲ್ಲಿ ಗ್ರಾಮದ ಹಿರಿಯರು, ಯುವಕರು, ರೈತ ಬಾಂಧವರು, ಮಹಿಳೆಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಗ್ರಾಮದಲ್ಲಿ ಗ್ರಾಮ ದೇವತೆ ಅಂತಂದ್ರೆ ಇವತ್ತು ಅಗ್ದಿ ಶಕ್ತಿ ದೇವತೆ ಹಾಕಿ ಈ ಗ್ರಾಮದಾಗ ಯಾವತ್ತು ಈಗೇನು ಈ ಗ್ರಾಮದಾಗ ಒಬ್ರು ಹಿರಿಯರು ನಡ್ಕೊಂಡ್ರೆ ಆ ಜಾತ್ರೆ ಮಾಡ್ರೆ ಜಾತ್ರೆ ಒಂದೇ ದಿನ ಹಾಕಿದ್ವಿ ಪೂರ್ಣ ಜಾತ್ರೆ ಮಾಡ್ಯಾರ. ಜಾತ್ರೆ ಮಾಡಿದ್ರು ಕೂಡ ಏನು ಕೂಡಲೇ ಎಲ್ಲ ಕಡೆ ನೀಡಿದ್ರು ಆ ಕೂಡಲೇ ಮಳೆ ಬಂತು. ಮಧ್ಯಾಹ್ನದಾಗ ಮಡಿ ಉಡಿ ಆಯ್ತು. ಆಮೇಲೆ ಹಿಂದೆ ಮಳೆ ನಮ್ಗೆ ಅತ್ಯಂತ ಬರ ಇತ್ತು. ಬರದಲ್ಲಿ ಇವತ್ತು ಮಳೆ ಆಗೋದು ಏನ್ ಮಾಡಬೇಕು ನಾವು ಅಂತ ಕೇಳಿದ್ರೆ ಬಣ್ಣ ಕೊಡ್ತಾರ ಅಂತ ಹೇಳಿದ್ರು. ಬಣ್ಣ ಕೊಡ್ಸಿದ್ರೆ ಸ್ವಲ್ಪ ಇಲ್ಲ ಮಳೆ ಆದ್ರೆ ನಾವು ಬಣ್ಣ ಕೊಡಲ್ಲ ಅಂತ ಒಂದು ಮಾತು ಇತ್ತು. ಆ ಒಂದು ವಾರದ ಹೆಚ್ಚು ಕಮ್ಮಿ ಮಳೆ ಆಗತ್ತಂತ ಹೇಳಿದ್ರು. ಆ ಪ್ರಕಾರ ಮಳೆ ಆಯ್ತು. ಆಗ ಕೋಡ ಪುರುಷ ದೇವತೆ ಅಂತ ನಾನು ಮೂಲಕ ಹೇಳ್ಬಹುದು. ಆ ಪ್ರಕಾರ ಮಳೆ ಆಗೈತಿ. ಎಲ್ಲ ಇವತ್ತು ಜನಸಂಖ್ಯೆ ಇವತ್ತು ಶಕ್ತಿಲಿಂದಾನು ಇವತ್ತಿನ ದಿನಮಾನದಲ್ಲಿ ಇವತ್ತೊಂದು ಜಾತ್ರೆ ಮಾಡಿ ಇವತ್ತು ಆಕೆ ಗಟ್ಟಿ ಗಳಿಸಿ ಒಂದು ಪ್ರತಿಷ್ಠಾಪನೆ ಮಾಡುವಂತ ವ್ಯವಸ್ಥೆ ಇಲ್ಲಿ ಯರಹಂಚಿನಾಳ ಗ್ರಾಮಸ್ಥರ ಮಾಡಿದ್ರಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಈ ಮೂಲಕ ನಾನು ಹೇಳಕ್ ಇಷ್ಟಪಡ್ತೇನೆ. ನಮ್ಮ ಯರಹಂಚಿನಾಳ ಗ್ರಾಮದಲ್ಲಿ ಗ್ರಾಮದ ಯಾವತ್ತು ಯುವಕರು ಹಾಗೂ ಗ್ರಾಮದ ಹಿರಿಯರ ಒಂದು ಸಮ್ಮುಖದೊಳಗ ಈ ಒಂದು ಕಾರ್ಯಕ್ರಮ ಜರುಗಿತು. ಸುಮಾರಾಗಿ ಒಂದು 15 ದಿವಸದ ಹಿಂದೆ ನಮ್ಮ ಗ್ರಾಮ ದೇವತೆಯನ್ನ ಬಣ್ಣಕ್ಕ ಕಳಿಸಿದ್ವಿ. ಅದನ್ನ ತಾರೀಖು 10ನೇ ತಾರೀಕು ಊರಿಗೆ ಗ್ರಾಮದ ದೇವತೆಯನ್ನ ಕರೆತಂದು ಗ್ರಾಮದ ಎಲ್ಲಾ ಬೀದಿಗಳಲ್ಲಿ ನಡೆಯತಕ್ಕಂತ ಕಾರ್ಯಕ್ರಮ ಮತ್ತು ಮೆರವಣಿಗೆ ಕಾರ್ಯಕ್ರಮ ನಡೆಯಿತು. ಆಮೇಲೆ ಗಿಣಿಗೇರಿಯ ಆಚಾರ್ಯರನ್ನ ಕರೆಸಿ ಹೋಮ ಹವನಗಳನ್ನ ಗ್ರಾಮ ದೇವತೆಯ ದೇವಸ್ಥಾನದಲ್ಲಿ ಅದ್ದೂರಿಯಾಗಿ ನೆರವೇರಿಸಲ್ಪಟ್ಟಿತು. ಗ್ರಾಮದ ಯಾವತ್ತು ತಾಯಕ್ಕ ತಂಗಿಯರು ಬೇರೆ ಬೇರೆ ಆಗಿರ್ತಕ್ಕಂಥ ಗ್ರಾಮದಿಂದ ನಮ್ಮೂರಿಗೆ ಹಲವಾರು ತಾಯಕ್ಕ ತಂಗಿಯರು ಬಂದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿದರು. ಈ ದೇವಸ್ಥಾನದ ಆವರಣದಲ್ಲಿ ಹೋಮ ಹವನಗಳು ಬಹಳಷ್ಟು ಯಶಸ್ವಿಯಾಗಿ ಆಚಾರ್ಯರಿಂದ ನೆರವೇರಿಸಲ್ಪಟ್ಟಿತು. ಗ್ರಾಮದ ಎಲ್ಲ ಸದ್ಭಕ್ತರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗುವುದರ ಮುಖಾಂತರವಾಗಿ 2 ದಿವಸ ಅವಿರತವಾಗಿ ಈ ಅನ್ನ ಸಂತರ್ಪಣೆ ಕೂಡ ನೆರವೇರಿತು. ಬಹಳಷ್ಟು ಅದ್ದೂರಿಯಾಗಿ ಕಾರ್ಯಕ್ರಮ ನೆರವೇರಿತು ಅಂತ ಹೇಳೋದಕ್ಕೆ ಸಂತೋಷ ಅನಿಸ್ತಾ ಇದೆ. ಶಿವಣ್ಣ ಯಾಗಿ ಯರಹಂಚಿನಾಳ. ಇದು ಗ್ರಾಮ ದೇವತೆಯ ಜಾತ್ರೆ ಮಾಡಿಸ್ಬೇಕು ಅನ್ನೋದು ಒಂದು 100 ದಿನದ ಕನಸು ನಮ್ಮದು. ಹಾಗೂ ನಮ್ಮ ಹಿರಿಯರು ಮಾಡಬೇಕೆಂದರು ಅವರಿಂದ ಆಗಿದ್ದಿಲ್ಲ. ಆಗ ಬಣ್ಣ ಕೊಡಿಸೋದು, ಹಂಗ ಹಾಲು ಕಟ್ಟೆ ಇರೋದು ಒಂದು ಶೋಭೆಯನ್ನ ಮಾಡ್ತಿದ್ರು. ಆದ್ರೆ ನಾವು ಪೀಳಿಗೆಗಳು ಇದು ಒಂದು ಹಿಂದಿನ ಜನಕ್ಕ ನಾವೊಂದು ಇದನ್ನ ಮಾಡಿ ತೋರಿಸಬೇಕು, ಆಮೇಲೆ ಮುಂದಿನ ಪೀಳಿಗೆಗೆ ಗೊತ್ತಾಗತ್ತ ಅಂತ ನಾವು ಊರಿನ ಪಕ್ಕದವ್ರನ್ನ ಎಲ್ಲರನ್ನು ಕೇಳ್ಕೊಂಬಂದು ಶ್ರೀ ಗ್ರಾಮ ದೇವತೆಯ ಜಾತ್ರೆಯನ್ನು ಇದನ್ನ ಮಾಡಬೇಕಂದು ನಾವು ಅದನ್ನ ಹಮ್ಮಿಕೊಂಡಿದ್ದೇವೆ. ಹಾಗೂ ನಮ್ಮ ಮಿತ್ರರೆಲ್ಲರೂ ಹೋಗೊಟ್ಟರು. ಆದರೆ ಇದನ್ನ ನೀನು ನಡೆಸಿ ಕೊಡಬೇಕಂತ ನಮಗನ್ನು ಕೇಳ್ಕೊಂಡರು. ಆಗಲಿ ಅಂತ ನಾವು ಅದನ್ನ ಮಾಡ್ಕೊಂಡಿವ್ರಿ. ಹಂಗಾಗಿ ಇದನ್ನ ಮಾಡೇ ಮಾಡ್ತೀವಿ ಅನ್ನೋದು ಒಂದು ಸಲ ಕೊಟ್ಕೊಂಡಿವಿ, ಮಾಡಿದೀವ್ರಿ, ಸಕ್ಸಸ್ ಆಗ್ತದೆ. ನಿಂಗಪ್ಪ ಗಡದ್ರಿ.
ಕೂಕ್ನೂರ್ ತಾಲೂಕಿನ ಎರೆಹಂಚನಾಳ ಗ್ರಾಮದಲ್ಲಿ ದ್ಯಾಮವ್ವ ಪ್ರತಿಷ್ಠಾಪನೆ ಮೂಲಕ ಅತಿ ವಿಜೃಂಭಣೆಯಿಂದ ಮೆರವಣಿಗೆ ಮೂಲಕ ಕುಂಭಗಳಿಂದ ಸ್ತ್ರೀಯರು ಎಲ್ಲರೂ ಕೂಡಿ ಗ್ರಾಮ ಹಿರಿಯರು ಮತ್ತು ಯುವಕರು ಎಲ್ಲರೂ ಸೇರಿ ಅತಿ ಸುಂದರವಾದ ಜಾತ್ರಾ ಮಹೋತ್ಸವಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಅದೇ ರೀತಿ ಕೂಡ ಆ ಗ್ರಾಮ ದೇವತೆ ಕೃಪಾಶೀರ್ವಾದದಿಂದ ಆ ದಿವಸ ಉತ್ತಮವಾದಂತ ಮಳೆಯನ್ನ ಕೊಡುವ ಮೂಲಕ ಆ ದೇವಿ ಒಂದು ಈ ಊರಿನ ಮೇಲೆ ಅನುಗ್ರಹವನ್ನು ತೋರಿಸಿದ್ದಾಳೆ. ಮತ್ತೆ ಅನ್ನ ಪ್ರಸಾದವಾಗಿ ಹೋಳಿಗೆ ಊಟ ಮತ್ತು ಮಾದಲಿ ಮುಖಾಂತರ ಅತಿ ಎಷ್ಟು ಜನ ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಗುರು ಹಿರಿಯರು. ಅತಿ ಸುಂದರವಾದಂತ ಯಾವ ಮಂದಿ ಮಕ್ಕಳಿಗೆ ಯಾವ ತೊಂದರೆ ಆಗದಂತೆ ಅತಿ ಸುಂದರವಾಗಿ ಒಂದು ವ್ಯವಸ್ಥೆಯ ಮೂಲಕ ಈ ಜಾತ್ರೆ ಅತಿ ಸುಂದರವಾಗಿ ನೆರವೇರಿತು ಅಂತ ಹೇಳಕ್ಕೆ ನಮ್ಗೆ ಖುಷಿ ಆಗುತ್ತೆ. ಸವಿತಾ ನಾಗರಿಕ್.